ಪಲ್ಲೆ ತೂತೆ ಅన్ని చేసా సరే ಮತ್ತೆ చిన్న కట్ చేసి కషాకులు ఫ్రై చేసి మటన్ చేసి ಮಟನ್ ಮಾಡೋದು ಅಮ್ಮ ಓಕೆ ಓಕೆ ಚಿನ್ನ ನೆಕ್ಸ್ಟ್ ನೋಡ್ರಪ್ಪ ಹಳ್ಳಿ ಮನೆಯಲ್ಲೆಲ್ಲ ಹಿಂಗೆ ಕಾಯಿ ಸುಲಿತಾರೆ ಹೆಂಗಸರೆಲ್ಲ ಸಿಟಿಲಿ ಬಂದರೆ ಹಿಂಗೆ ಸುಲಿತಾರ ವಾವ್ ಹೇಗಿದೆ ನಾನು ಟಚ್ ಮಾಡಬೇಕಾ ಏನೂ ಆಗಲ್ಲ ಚಂದ್ರಮಾಮ ಬಂದಿದ್ರು ಹಾಲು ಕೊಟ್ಟರು ಅಂತ ಹೇಳಕ್ಕೆ ತುಂಬ ఊరికే ప్రాంక్ చేస్తావా అంతే సుಮ್ಮನೆ ప్రాంక్ ಮಾಡ್ತೀರಾ ಅಂತೆ ಅಯ್ಯ 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 ನಮಸ್ಕಾರ ಗೈಸ್, ಮತ್ತೆ ನಿಮ್ಮ ಮುಂದೆ ನಮ್ಮ ಮನೆಯ ಹೊಸ ಬ್ಲಾಗ್. ಬನ್ನಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಟೈಮು ಈ ಥರ ವೆದರ್ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಇರುತ್ತೆ. ಹಳ್ಳಿ ವಾತಾವರಣ ಅಂದರೆ ಈ ಥರ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಈಗ ಹಳ್ಳಿ ಸಿಟಿಯಲ್ಲೆಲ್ಲ ಈ ಟೈಮ್ ಒಂಥರ ಸಿಟಿಯಲ್ಲಿ ಬಿಲ್ಡಿಂಗ್ಸ್ ಜಾಸ್ತಿ ಇರೋದ್ರಿಂದ ಹಕ್ಕಿ ಪಕ್ಷಿಗಳೆಲ್ಲ ತುಂಬ ಕಡಿಮೆ, ಚಿಲಿಪಿಲಿ ಅನ್ನೋ ಸೌಂಡ್ ಕೇಳೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈಗಂತೂ ಹಳ್ಳಿಲಿ ಸುತ್ತಮುತ್ತ ಹಸಿರಿರೋದಕ್ಕೆ ಚಿಲಿಪಿಲಿ ಚಿಲಿಪಿಲಿ ಅನ್ನೋ ಸೌಂಡೇ ಜಾಸ್ತಿ ಆಗಿದೆ. ಇವಾಗಷ್ಟೇ ಸೂರ್ಯ ಹುಡ್ತಾ ಇದ್ದಂಗೆ ಸಮ್ಮರ್ ಆಗಿರೋದ್ರಿಂದ ಸೆಕೆ ಅಂತೂ ಸಿಕ್ಕಾಪಟ್ಟೆ ಇದೆ. ಹಲಸಿನ ಹಣ್ಣು ನೋಡಿ ಹೇಗೆ ಬೆಳೆದಿದೆ ಅಂತ ಹೇಳಿಬಿಟ್ಟು. ಇದು ತುಂಬ ವರ್ಷದ್ದು, 30-35 ವರ್ಷ ಆಗಿದೆ. ಅವಾಗಿಂದನೂ ಹೀಗೆ ಒಂದೊಂದು ಹಣ್ಣು 50 kg ಹಾಗೆ ಬೆಳೆಯುತ್ತೆ. ಇನ್ನೂ ಸಣ್ಣದಾಗಿದೆ ಅದು, ಇನ್ನೂ ಹಣ್ಣಾಗಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ಹಾಗೆ ಒಂದು ರೌಂಡು ಹೊರಗಡೆ ಹೋಗಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮೈಂಡ್ ಫ್ರೀ ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹಸಿರು ಗಿಡನ ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿ ಬಂದೆ. ಬನ್ನಿ ಒಳಗಡೆ ಏನು ತಿಂಡಿ ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮಮ್ಮ ಆಲ್ರೆಡಿ ಎದ್ಬಿಟ್ಟು ಏನೋ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸಾಂಬಾರು ಅನ್ಕೊತೀನಿ. ಇಡ್ಲಿ ಮಾಡೋಕೆ ಇಟ್ಟಿದ್ದಾರೆ, ಇಡ್ಲಿ ಆಗ್ತಾ ಇದೆ. ಇಡ್ಲಿಗೆ ನಮ್ಮ ಮನೇಲಿ ಯಾವಾಗೂ ಕಾಂಬಿನೇಷನ್ ಆಗಿ ಸಾಂಬಾರೇ ಮಾಡೋದು. ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಇರುತ್ತಲ್ವ, ಆ ಥರ ಸಾಂಬಾರು ಮಾಡ್ತಾರೆ ಅಮ್ಮ. ಇಡ್ಲಿ ಆಲ್ರೆಡಿ ಆಗಿಬಿಟ್ಟಿದೆ. ಸಾಂಬಾರಿಗೋಸ್ಕರ ತೆಂಗಿನಕಾಯಿ ಇರಲಿಲ್ಲ ಅಂತ ಸುಲಿಯಕ್ಕೆ ಹೋಗಿದ್ದಾರೆ. ಬನ್ನಿ ನೋಡೋಣ. ನೋಡ್ರಪ್ಪ ಹಳ್ಳಿ ಮನೆಯಲ್ಲೆಲ್ಲ ಹಿಂಗೆ ಕಾಯಿ ಸುಲಿತಾರೆ ಹೆಂಗಸರೆಲ್ಲ. ಸಿಟಿಲಿ ಬಂದರೆ ಹಿಂಗೆ ಸುಲಿತಾರ. ಅಮ್ಮ ನೀವು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಮ್ಮ ಸುಲಿಯೋಕ್ಕೆ? ಮದುವೆ ಆದಮೇಲೆ ಸುಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರ? ಮದುವೆಗಿಂತ ಮುಂಚೆ ಸುಲಿತಿದ್ರ? ಹೌದಾ, ಹಂಗಾರೆ ಅಲ್ಲೂ ಅಭ್ಯಾಸ ಐತೆ. ಬರಲ್ಲ, ನಿಧಾನ ತಕ್ಕೊಳ್ಳೋದು. ಹಾಂ. ಹೀಗೆ ಹಿಂದಿನ ಕಾಲದವರು ಹಳ್ಳಿಲಿ ಬೆಳೆದ ಹೆಣ್ಮಕ್ಳು ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ರು. ಹೆಣ್ಣು ಬೇರೆ ಅಲ್ಲ, ಗಂಡು ಬೇರೆ ಅಲ್ಲ ಅನ್ನೋ ರೇಂಜಲ್ಲಿ ಕಾಂಪಿಟೇಷನ್ ಕೊಡ್ತಾಯಿದ್ರು. ನಮ್ಮಮ್ಮಂಗೆ ಈ ಥರ ಎಲ್ಲ ಅಭ್ಯಾಸ ಇದೆ. ಅಂದರೆ ಅವಾಗಿಂದನೂ ಸ್ವಲ್ಪ ಕೆಲಸ ಮಾಡಿಕೊಂಡೇ ಬಂದವರು, ಹಾಗಾಗಿ ಸ್ವಲ್ಪ ಅಭ್ಯಾಸ ಎಲ್ಲ ಇದೆ ಈ ಥರ ಮಾಡಿ. ನನಗೆಲ್ಲ ಈ ಥರ ಸುಲಿಯೋಕ್ಕೆ ಬರೋದಿಲ್ಲ. ನಮ್ಮಮ್ಮ ಸುಲಿತಾರೆ ನೋಡಿ, ಎಷ್ಟು ಚೆನ್ನಾಗಿ ಸುಲಿದಿದ್ದಾರೆ. ಈಗ ಟೈಮ್ ಬಂದು ಬೆಳಗ್ಗೆ 8 ಗಂಟೆ ಆಗಿದೆ. ಈ ಟೈಮಲ್ಲಿ ನಮ್ಮ ಮನೆಗೆ ಹಾಲು ಕೊಡೋಕ್ಕೆ ಚಂದ್ರಮಾಮ ಬರ್ತಾರೆ. ಹಾಗಾಗಿ ನಾನು ಹೊರಗಡೆ ಬಂದಿದ್ದೀನಿ ಹಾಲು ಪ್ಯಾಕೆಟ್ ಇಸ್ಕೊಳ್ಳೋಣ ಅಂತ. ಅದೇ ಸೈಕಲ್ ಗ್ಯಾಪಲ್ಲಿ ಹೊರಗಡೆ ಎಲ್ಲ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಒಂದು ವ್ಯೂ ತೋರಿಸೋಣ ವೀಡಿಯೋದಲ್ಲಿ ಕೂಡ ಅಂತ ಹೇಳಿ ಸುತ್ತಮುತ್ತ ಇರೋ ಹೂವಿನ ಗಿಡಗಳನ್ನೆಲ್ಲ ಫೋಟೋ ತೆಗೆದು ವೀಡಿಯೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುತ್ತಮುತ್ತ ಈ ಥರ ದಾಸವಾಳ ಹೂವನ್ನು ಹಾಕ್ಕೊಂಡಿದ್ದಾರೆ. ಪೂಜೆಗೆಲ್ಲ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸೇವಂತಿಗೆ ಹೂವನ್ನೇ ಬೇಕು ಅನ್ನೋ ಹಾಗಿಲ್ಲ ಸಿಟಿಯಲ್ಲಿ ಇರೋ ಥರ. ಇದು ನೋಡಿ, ಇದು ಮುಂದ್ಗಡೆ ಇರೋಂಥ ಹಲಸಿನ ಹಣ್ಣಿನ ಮರ. ಇದು ತುಂಬ ವರ್ಷ ಆಗೋಯಿತು, ಆದರೆ ಇವಾಗ ಸೈಜ್ ಎಲ್ಲ ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಅವು. ಬನ್ನಿ ಹೋಗೋಣ. ಚಂದ್ರಮಾಮ ಬಂದರು. ಚಂದ್ರಮಾಮ ಬಂದಿದ್ರು ಹಾಲು ಕೊಟ್ಟರು ಅಂತ ಹೇಳಕ್ಕೆ. ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು ನೋಡಿಬಿಟ್ಟು ಇವ್ರು ಕೇಳ್ತಾ ಇದ್ದಾರೆ, ಏನೇ ಮಾಡ್ತಿದ್ಯಾ ವಿಡಿಯೋ ಎಲ್ಲ ತಕ್ಕೊಂಡು ಅಂತ ಹೇಳಿ. ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮದು ಹೊಸದೊಂದು ಚಾನಲ್ ಓಪನ್ ಮಾಡಿದ್ದೀವಿ ನೋಡ್ರಿ ಅಂತ ಹೇಳಿಬಿಟ್ಟು. ಹಾಗೆ ನೀವು ಕೂಡ ನೋಡ್ತಾ ಇರಿ ನಮ್ಮ ಚಾನಲ್ನ. ಮುಂದೆ ನಾವೇನೇನು ಮಾಡ್ತೀವಿ ಅಂತ ಹೇಳಿಬಿಟ್ಟು. ಹಾಲು ಮೊಸರು 2 ಪ್ಯಾಕೆಟ್ ಬೇಕಾಗಿತ್ತು ಅಂತ ಹೇಳಿ ಹಾಲು ಮೊಸರು 2 ತಗೊಂಡು ಒಳಗಡೆ ಹೊರಟೆ. ನಮ್ಮ ಅಥರ್ವ ಅವಾಗಷ್ಟೇ ಎದ್ದಿದ್ದ. ಯಾಕಂದರೆ ಅವನು ಹಾಲು ಮೊಸರು ತಗೊಳೋದ್ರೊಳಗೆ ಎದ್ದರೆ ತುಂಬ ಕಷ್ಟ ಆಗುತ್ತೆ. ಅವ್ರ ಹತ್ರ ಇರೋಲ್ಲ, ಆ ತಿಂಡಿ ಬೇಕು ಈ ತಿಂಡಿ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅವನು ಹೇಳೋದ್ರಲ್ಲೇ ಬಂದು ಕೊಟ್ಟೋದ್ರೆ ನಮಗೆ ಸ್ವಲ್ಪ ಅವ್ನ ತಲೆ ಬಿಸಿ ಕಡಿಮೆ ಆಗಿಬಿಡುತ್ತೆ. ಬ್ರಷ್ ಮಾಡೋಕ್ಕೆ ಬಂದಿದ್ದಾನೆ ಇವಾಗ. ಅವನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋ ಅಭ್ಯಾಸ. ಬ್ರಷ್ ಮಾಡ್ಕೊಂಡು ತಿಂಡಿ ತಿಂತಾ ಇದ್ದಾನೆ. ಹಾಗೆ ನಾನು ಕೂಡ ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡಿದ್ದೀನಿ. ಅವನು ಫೋನ್ ನೋಡ್ತಾ ತಿಂಡಿ ತಿಂತಾ ಇದ್ದಾನೆ. ಈಗ
ಫೋನ್ ಇಲ್ಲ ಅಂದರೆ ತಿಂಡಿನೇ ಇಳಿಯಲ್ಲ ಅವನಿಗೆ. ಹಾಗೆ ನಮ್ಮಮ್ಮ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು, ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಫಂಕ್ಷನ್ ಇದೆ, ಎಲ್ಲೋ ಬೇರೆ ಕಡೆ ಮದುವೆ ಇದೆ ಅಂತ ಹೇಳಿ ಹೊರಟಿದ್ದಾರೆ. ಅದಕ್ಕೆ ಎಲ್ಲ ಗ್ರ್ಯಾಂಡಾಗಿರೋಂಥ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಹೊರಗಡೆ ಹೋಗಿ ಬರಬೇಕು. ನಮ್ಮ ಅತ್ತರವನ ಹತ್ರ ಸುಳ್ಳು ಹೇಳಿ ಹೋಗೋದ್ರೊಳಗೆ ಅವ್ರಿಗೆ ತುಂಬ ತಲೆ ಬಿಸಿ ಅನಿಸ್ಬಿಡುತ್ತೆ. ಹೊರಟರು, ಏನೋ ಒಂದು ಕತೆ ಹೇಳ್ಕೊಂಡು ಹೊರಟರು. ಹಾಸ್ಪಿಟ್ಲು ಅಲ್ಲಿಗೆ ಇಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ. ಬನ್ನಿ ಅವ್ರನ್ನ ಕಳಿಸ್ಬಿಟ್ಟು ಬರೋಣ. ಅದು ನಮ್ಮ ಮನೆ, ನೀವು ಮನೆ ಕ್ಲೀನ್ ಮಾಡ್ದಂಗೆ ಅದು ಮನೆ ಕ್ಲೀನ್ ಮಾಡಿದ್ರೆ. ಹಾಂ ಸರಿ, ಬಾಯ್. ಹಾಂ ಬಾಯ್ ಬಾಯ್. ನೋಡಿ ಗೈಸ್, ಇದು ನಮ್ಮ ಅಪ್ಪಾಜಿ ಕಾಲದ್ದಲ್ಲ, ನಮ್ಮ ಅಜ್ಜ ಅಜ್ಜಿ ಕಾಲದ್ದು. ನಮ್ಮ ಅಜ್ಜ ಅಜ್ಜಿ ಇರಬೇಕಾದ್ರೆ ನೆಟ್ಟಿರೋಂಥ ಮರ ಇದು. ಈಗಿನ ಮರ ಅಲ್ಲ, ತುಂಬ ವರ್ಷದ್ದು, ಹೆಚ್ಚು ಕಮ್ಮಿ 30-35 ವರ್ಷದ ಹಿಂದಿಂದು. ಎಷ್ಟು ದೊಡ್ಡದಾಗಿ ಹಣ್ಣು ಬಿಟ್ಟಿದೆ. ಈಗ ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣೇ ಫಸ್ಟನ್ನ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೆಚ್ಚು ಕಮ್ಮಿ ಅಂದರೆ ಈ ಮರದಲ್ಲಿ ಒಂದೊಂದು ಕಾಯಿ 50 kg ಬರುತ್ತೆ. ತುಂಬ ದೊಡ್ಡದಾಗಿ ಬಿಡುತ್ತೆ. ಚಿನ್ನ ಟಚ್ ಮಾಡ್ತಿದ್ಯಾ ಎಲ್ಲ? ಇನ್ನು ಸ್ವಲ್ಪ ಆ ಕಡೆ ಹೋಗು, ಹೋಗು, ಹತ್ತಿರ ಹೋಗು. ವಾವ್, ಹೇಗಿದೆ? ನಾನು ಟಚ್ ಮಾಡಬೇಕಾ? ಏನೂ ಆಗಲ್ಲ. ಸರಿ ಬಾ. ನೋಡಿದ್ರಲ್ವಾ ಗಾಯ್ಸ್? ನೋಡಿದ್ರಾ? ಕೇಳು. ಹಾಂ ನೋಡಿದ್ರು. ನೆಕ್ಸ್ಟ್ ಏನು ತೋರಿಸೋಣ? ಹಾಂ ನೋಡಿ, ಇಷ್ಟು ಸಣ್ಣದಾಗಿದೆ. ಈ ಸಣ್ಣದಾಗಿರಬೇಕಾದ್ರೆ ಈ ಥರ ಆಯಿತು ಅಂದರೆ ಸಾಕು. ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಮರದಲ್ಲಿ ಈ ಥರ ಈ ಸೈಜಲ್ಲಿ ಬಂತು ಅಂದರೆ ಇದನ್ನು ಕೊಯ್ದುಬಿಟ್ಟು ಸಾಂಬಾರು ಮಾಡೋದು, ಪಲ್ಯ ಮಾಡೋದು, ಹಾಗೆ ಚಿಪ್ಸ್ ಮಾಡ್ತಾರೆ. ಸ್ವಲ್ಪ ಈ ಸೈಜ್ ಬಂದಮೇಲೆ ಚಿಪ್ಸ್ ಮಾಡ್ಬೋದು. ಹಾಂ, ಚಿಪ್ಸ್ ಕೂಡ ಮಾಡ್ತಾರೆ. ಚಿನ್ನ, ನಿಂಗೆ ಗೊತ್ತಾ? ಮಟನ್ ಮಾಡೋದು. ಓಕೆ ಚಿನ್ನ, ನೆಕ್ಸ್ಟ್ ಯಾವ್ದು ತೋರಿಸೋಣ ಈಗ? ಇದೆಯಾ? ಎಲ್ಲ ಅಲ್ಲ, ಅವನಿಗೆ ಏನು ತೀಟೆ ಮಾಡ್ತಾನೆ? ತೀಟೆ ತುಂಬ್ತಾಲಿ. ತುಂಬೆ ఊరికే ప్రాంక్ చేస్తావా అంతే, సుಮ್ಮನೆ ప్రాంక్ ಮಾಡ್ತೀರಾ ಅಂತೆ. ಅಯ್ಯ 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 ಅಯ್ಯ. ಏಯ್, ಆ ಥರವ ಕಾಲಲ್ಲೆಲ್ಲ ಹೊಡಿತಾರ? ಹಾಂ ಹಾಂ ಹಾಂ. ಸಾರಿ ಹೇಳ. పెద్దగా ಅಮ್ಮೋ, ನೋಡು ನೋಡು, ಚಟ್ಟಕ್ಕಂತೆ ನೀರು ಗಿಡಕ್ಕೆ ಹಾಕಕ್ಕೆ ಬೇಕಲ್ಲ. ಬೇಸಿಗೆ ಬಿಸಿಲು ಹೋಗ್ತವೆ. ದಿನ ನೀರು ಹಾಕಕ್ಕೆ ಡ್ರಮ್ಮಿ ತುಂಬಿಟ್ಕೊಳ್ಳೋದು. ದಿನ ನೀರು ಹಾಕೋತಾನೆ. ಚಿನ್ನ, ಇಲ್ಲೇ ಇರ್ತೀನಿ ನಮ್ಮಮ್ಮನ ಜೊತೆ. ಚಟ್ಟಕ್ಕೆ ನೀರು ಹಾಕ್ಕೊಂಡು, ಗಿಡಗಳಿಗೆ ನೀರು ಹಾಕ್ಕೊಂಡು ಇಲ್ಲೇ ಇರ್ತೀಯಾ? ಹಾಂ, ವಾಟ್ರ್ ಬೇಸ್ಕೊನಿ ಈ ಕಡೆ ಉಂಡು. ಹಾಗೆ ಸಂಜೆ ಆಯಿತು. ನಮ್ಮ ಹತ್ರ ಬಾ ಮಮ್ಮಿ ಶಟಲ್ ಕಾಕ್ ಆಡೋಣ ಅಂತ ಕರೀತಾ ಇದ್ದ. ಅವ್ನ ಕಾಟ ತಾಳಕ್ಕಾಗ್ದೇನೆ ನಾನು ಆಟಾಡೋಣ ಅಂತ ಬಂದೆ. ಇಲ್ಲಿ ಬಂದ್ಬಿಟ್ರೆ ಸಾಕು, ಅವ್ನು ಎಲ್ಲೆಲ್ಲೋ ಹಾಕ್ತಾನೆ. ನನಗೂ ಹೊಡೆಯೋಕ್ಕಾಗಲ್ಲ, ಅವನಿಗೂ ಆಗಲ್ಲ. ಅವ್ನ ಖುಷಿಗೋಸ್ಕರ ಸ್ವಲ್ಪ ತಾಡೋಣ ಅಂತ ಆಡ್ಕೊಂಡು ಬಂದೆ. ಒಳಗಡೆ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ರು. ನುಗ್ಗೆಕಾಯಿ ಸಾಂಬಾರು ಅಂದರೆ ಅವನಿಗೆ ತುಂಬ ಇಷ್ಟ. ನುಗ್ಗೆಕಾಯಿ ಡ್ರಮ್ ಸ್ಟಿಕ್ಕು ಅಂತ ಕೇಳ್ತಾನೆ ಇರ್ತಾನೆ. ನೋಡಿ ಈ ಹೂ ನೋಡಿ ಹೇಗಿದೆ ಅಂತ ಹೇಳಿ, ಒಳ್ಳೆ ಸೂಜಿ ಮಲ್ಲಿಗೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೇನಿಲ್ಲ, ನೈಟ್ ಕೂಡ ಆಗ್ತಾ ಇದೆ, 8 ಗಂಟೆ ಟೈಮು. ಇನ್ನು ಸಾಂಬಾರು ಕುದೀತಾ ಇದ್ದಂಗೆ ಊಟ ಮಾಡಿಬಿಟ್ಟು, ಹಾಗೆ ಸ್ವಲ್ಪ ಹೂ ಕಟ್ಟವಿದ್ದಾವೆ, ಹೂ ಕಟ್ಟಿ ಮಲ್ಗೋಣ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ರು. ಬನ್ನಿ, ಸಾಂಬಾರು ಕುದೀತಾ ಇದೆ ನೋಡಿ, ಬನ್ನಿ ಊಟ ಮಾಡೋಣ. ನೀವು ಕೂಡ ನಮ್ಮಮ್ಮನ ಕೈ ರುಚಿ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇನೋ ನಾವು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಸಾಂಬಾರು. ಅಮ್ಮ ಮಾಡಿದ ಸಾಂಬಾರು ಅಂದ್ರೆ ಅದೇನೋ ಒಂಥರ ಟೇಸ್ಟು. ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಮಾಡಿದ ಸಾಂಬಾರು. ಬನ್ನಿ ಊಟ ಮಾಡೋಣ. ಊಟ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು, ನಮ್ಮಮ್ಮ, ನಮ್ಮ ಅಥರ್ವ 3 ಜನ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇವಾಗ ಸೆಕೆ ಇರೋದ್ರಿಂದ ಎಲ್ಲೇ ಕುತ್ಕೊಂಡು ಊಟ ಮಾಡಿದ್ರು ತಣ್ಣಗೇನೆ ಅನ್ಸಲ್ಲ. ನಮ್ಮಮ್ಮ ಮೊಸರು ಕೂಡ ಹಾಕೊತಾ ಇದ್ದಾರೆ. ಸೆಕೆ ಜಾಸ್ತಿ ಅಲ್ವಾ, ಹಾಗಾಗಿ ಮೊಸರು ಊಟ ಮಾಡಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳಿ.
ಓಕೆ ಗೈಸ್, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಾಳೆ ಬರ್ತೀನಿ. ಈಗಾಗಲೇ ನೈಟ್ ಆಗಿಬಿಟ್ಟಿದೆ ನೋಡಿ, ಹೀಗೆ ಕಾಣಿಸ್ತಾ ಇದೆ ನಮ್ಮನೆ ಹೊರಗಡೆಯಿಂದ. ಮತ್ತೆ ಬೇರೆ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಚಾನಲ್ನ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್, ಗುಡ್ ನೈಟ್.